ಬಾಹ್ಯಾಕಾಶದ ಮತ್ತೊಂದು ಅಪರೂಪದ ದೃಶ್ಯ ನೋಡೋ ಅದೃಷ್ಟ ಇವತ್ತು ದೇಶದ ಜನರ ಪಾಲಿಗೆ ದಕ್ಕಿದೆ. ಹೌದು, ಇವತ್ತು ಸಂಭವಿಸುತ್ತಿರೋ ಸಂಪೂರ್ಣ ಚಂದ್ರಗ್ರಹಣ ಭಾರತದ ಎಲ್ಲೆಡೆಯೂ ನೋಡಲು ಸಿಗುತ್ತಿದೆ. ಚಂದ್ರನಿಗೆ ಭೂಮಿ ಅಡ್ಡ ಬರೋ ದೃಶ್ಯವನ್ನ ನೋಡಲು ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ನೂರಾರು ಜನ ಸೇರಿದ್ದಾರೆ. ಸಂಜೆ 6:15ಕ್ಕೆ ಪ್ರಾರಂಭವಾಗಿರುವ ಚಂದ್ರಗ್ರಹಣ ರಾತ್ರಿ 9:45ಕ್ಕೆ ಮುಕ್ತಾಯವಾಗಲಿದೆ. ವರ್ಷದ ಕೊನೆಯ ಚಂದ್ರಗ್ರಹಣ ಇದಾಗಿದ್ದು, ಭೂಮಿಯ ಗೋಳಾರ್ಧದಲ್ಲಿ ಗೋಚರಿಸಿದ ಚಂದಿರನನ್ನ ಟೆಲಿಸ್ಕೋಪ್ನಲ್ಲಿ ಕಣ್ತುಂಬಿಕೊಂಡು ಜನ ಸಂತಸಪಟ್ಟರು. ರಾತ್ರಿ 7:30ರಿಂದ 8:30 ತನಕ ಪೂರ್ಣ ಚಂದ್ರಗ್ರಹಣದ ದೃಶ್ಯ ಗೋಚರವಾಯಿತು. ಮತ್ತೆ ಪೂರ್ಣ ಗ್ರಹಣ ನೋಡಲು 2014ರ ಏಪ್ರಿಲ್ವರೆಗೂ ಕಾಯಬೇಕು. ಒಂದು ಕಡೆ ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಚಂದ್ರಗ್ರಹಣ ವೀಕ್ಷಿಸಲು ಸಾಕಷ್ಟು ಜನ ಕಾಯ್ತಾ ಇದ್ರು. ವಿಜ್ಞಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ರು. ಮತ್ತೊಂದು ಕಡೆ ನೀವು ಯಾದಗಿರಿಯಲ್ಲಿ ಕಾಣ್ತಾ ಇರುವಂತಹ ಚಂದ್ರಗ್ರಹಣವನ್ನ ನೋಡ್ತಾ ಇದ್ದೀರಿ. ಇನ್ನೊಂದು ವಿಂಡೋದಲ್ಲಿ ನೀವು ಬೆಳಗಾವಿಯಲ್ಲಿ ಕಾಣ್ತಿರುವಂತಹ ಚಂದ್ರಗ್ರಹಣವನ್ನ ನೋಡ್ತಾ ಇದ್ದೀರಿ. ಜೊತೆಗೆ ದಾವಣಗೆರೆಯಲ್ಲೂ ಕೂಡ ಯಾವ ರೀತಿ ಚಂದ್ರಗ್ರಹಣ ಮೂಡಿ ಬಂದಿದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀರಿ. ಎಲ್ಲೆಡೆಯೂ ಕೂಡ ಈ ಬಾಹ್ಯಾಕಾಶದ ಮತ್ತೊಂದು ಅಪರೂಪದ ದೃಶ್ಯ ನೋಡುವಂತಹ ಕಾತುರದಲ್ಲಿ ಎಲ್ಲರೂ ಇದ್ರು. ಚಂದ್ರಗ್ರಹಣವನ್ನ ಇವತ್ತು ಎಲ್ಲರೂ ಕೂಡ ವೀಕ್ಷಿಸಿದ್ದಾರೆ. ಚಂದ್ರನಿಗೆ ಭೂಮಿ ಅಡ್ಡ ಬರುವಂತಹ ದೃಶ್ಯವನ್ನ ನೋಡೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ರು. ವರ್ಷದ ಕೊನೆಯ ಚಂದ್ರಗ್ರಹಣ ಇದಾಗಿದೆ. ಭೂಮಿಯ ಗೋಳಾರ್ಧದಲ್ಲಿ ಗೋಚರಿಸಿದಂಥ ಚಂದಿರನನ್ನ ಟೆಲಿಸ್ಕೋಪ್ ಮೂಲಕ ನೋಡಿ ಜನ ಸಂತಸ ಪಟ್ಟಿದ್ದಾರೆ. ಮತ್ತೊಮ್ಮೆ ಈ ಪೂರ್ಣಗ್ರಹಣ ನೋಡಬೇಕು ಅಂದ್ರೆ ನಾವು 2014ರ ಏಪ್ರಿಲ್ವರೆಗೂ ಕಾಯಬೇಕು. ವಿಧಾನ ಪರಿಷತ್ ಚುನಾವಣಾ ಕಣ ರಂಗೇರಿದೆ. ಸಿಎಂ ಸದಾನಂದಗೌಡ ವಿರುದ್ಧ ಕಾಂಗ್ರೆಸ್ ರಣಕಹಳೆ ಊದಿದೆ. ಜೆಡಿಎಸ್ ಪಕ್ಷೇತರರು ಹಾಗೂ ಶ್ರೀರಾಮುಲು ಬೆಂಬಲಿಗರೊಂದಿಗೆ ಒಮ್ಮತದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಚಿಂತನೆ ನಡೆಸಿದ್ದು ಬಿಜೆಪಿಗೆ ಸೆಡ್ಡು ಹೊಡೆದಿದೆ. ಬಿಜೆಪಿ ಕೂಡ ಪ್ರತಿಪಕ್ಷಗಳ ತಂತ್ರಕ್ಕೆ ಪ್ರತಿತಂತ್ರ ಹೆಣೆಯಲು ಸಜ್ಜಾಗಿದೆ. ಇದೇ ತಿಂಗಳ 22ರಂದು ನಡೆಯುವ ವಿಧಾನ ಪರಿಷತ್ ಚುನಾವಣೆ ತೀವ್ರ ಕುತೂಹಲ ಕೆರಳಿಸಿದೆ. ಚುನಾವಣೆ ಸ್ಪರ್ಧೆ ಕುರಿತಂತೆ ಇದ್ದ ವದಂತಿಗೆ ಸಿಎಂ ಸದಾನಂದಗೌಡ ತೆರೆ ಎಳೆದಿದ್ದಾರೆ. ಪರಿಷತ್ ಚುನಾವಣೆಗೆ ಸ್ಪರ್ಧಿಸೋದು ಖಚಿತ ಅಂತ ಸಿಎಂ ಸದಾನಂದಗೌಡ ಸ್ಪಷ್ಟಪಡಿಸಿದ್ದಾರೆ. ಸಚಿವ ಸಂಪುಟದ ಸಹೋದ್ಯೋಗಿಗಳು ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಸೋಮವಾರ ಬೆಳಗ್ಗೆ ನಾಮಪತ್ರ ಸಲ್ಲಿಸುವುದಾಗಿ ಹೇಳಿದ್ರು. ಇದೇ ವೇಳೆ ರಾಮುಲು ಹೊಸ ಪಕ್ಷ ರಚನೆಗೆ ಶುಭ ಕೋರಿದ್ರು. ನಾನು ಸೋಮವಾರ ಬೆಳಿಗ್ಗೆ 10:45ಕ್ಕೆ ನಾನು ವಿಧಾನ ಪರಿಷತ್ತಿಗೆ ನನ್ನ ಎಲ್ಲ ಮಂತ್ರಿಮಂಡಲದ ಸದಸ್ಯರ ಜೊತೆ, ಪಕ್ಷದ ಅಧ್ಯಕ್ಷರ ಜೊತೆ, ನಿಕಟಪೂರ್ವ ಮುಖ್ಯಮಂತ್ರಿಗಳ ಜೊತೆ, ಎಲ್ಲ ಶಾಸಕರ ಜೊತೆ ಬಂದು ನಾಮಪತ್ರವನ್ನು ಸಲ್ಲಿಸುವನಿದ್ದೇನೆ. ಒಂದು ರೀಜನಲ್ ಇಶ್ಯೂಗೆ ಒತ್ತು ಕೊಟ್ಟು ಇಡೀ ದೇಶಕ್ಕೆ ಮತ್ತೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಡ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿ, ಅವರ ಹೊಸ ಪಕ್ಷಕ್ಕೆ ಶುಭವಾಗಲಿ ಅಂತ ಶುಭ ಹಾರೈಕೆ ಮಾಡ್ತಾ ಇದ್ದೇನೆ. ಇನ್ನು ಕಾಂಗ್ರೆಸ್ ಕೂಡ ಈ ಚುನಾವಣೆಯನ್ನ ಅತ್ಯಂತ ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದು ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ನಿರ್ಧರಿಸಿದೆ. ಬೆಂಗಳೂರಿನಲ್ಲಿಂದು ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್, ಈ ಸಂಬಂಧ ತಮಗೆ ಬೆಂಬಲ ಘೋಷಿಸುವಂತೆ ಜೆಡಿಎಸ್ ಹಾಗೂ ಶ್ರೀರಾಮುಲು ಸೇರಿದಂತೆ 5 ಜನ ಪಕ್ಷೇತರ ಅಭ್ಯರ್ಥಿಗಳಿಗೆ ಮನವಿ ಮಾಡಿಕೊಳ್ಳಲಾಗುವುದು ಅಂತ ಹೇಳಿದರು. ಮಾನ್ಯ ಕುಮಾರಸ್ವಾಮಿ ಅವರು ಈಗಾಗಲೇ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನು ಹಾಕಿದರೆ ನಾವು ಸಹಕಾರ ಕೊಡ್ತೇವೆ ಅಂತಕ್ಕಂಥ ರೀತಿಯಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ 5 ಜನ ಪಕ್ಷೇತರರು ಅವರನ್ನು ಕೂಡ ಸಂಪರ್ಕ ಮಾಡ್ತೇವೆ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಸವಾಲಾಗಿ ಪರಿಣಮಿಸಿರೋ ಶ್ರೀರಾಮುಲುಗೆ ಪ್ರತಿ ಸವಾಲು ಹಾಕಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಶ್ರೀರಾಮುಲು ಪರ 20 ಶಾಸಕರು ಬೆಂಬಲ ಘೋಷಿಸಿದ ದಿನವೇ ರಾಜಕೀಯ ನಿವೃತ್ತಿ ಪಡೆಯುವುದಾಗಿ ಈಶ್ವರಪ್ಪ ಘೋಷಿಸಿದ್ದಾರೆ. ಅವ್ರು 22 MLAಗಳನ್ನೇನಾದ್ರೂ ಕೂಡ ಇವತ್ತು ನಾಳೆನೋ ನಾಡ್ದೋ 4 ದಿನ ಒಂದು ವಾರ ಟೈಮ್ ತಗೊಂಡು ನಿಲ್ಲಿಸ್ಬಿಟ್ರೆ ನಾ ರಾಜಕೀಯ ನಿವೃತ್ತಿ ತಗೋತೇನೆ. ಸುಮ್ಮನೆ ಜನಗಳ ಮಧ್ಯೆ ಕನ್ಫ್ಯೂಷನ್ ಮಾಡಿ ಭಾರತೀಯ ಜನತಾ ಪಾರ್ಟಿ 22 ಜನ ಬಿಜೆಪಿ ಶಾಸಕರು ಅಷ್ಟು ಸುಲಭವಾಗಿ ಭಾರತೀಯ ಜನತಾ ಪಾರ್ಟಿಗೆ ದ್ರೋಹ ಮಾಡಿ ಹೋಗ್ತಾರೆ ಅಂತ ನನಗೆ ಅನಿಸಲ್ಲ. ಒಟ್ಟಾರೆ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಲು ಕಾಂಗ್ರೆಸ್, ಜೆಡಿಎಸ್ ಹಾಗೂ ಶ್ರೀರಾಮುಲು ಒಂದಾಗಿದ್ದಾರೆ.
ಈ ಮೂಲಕ ಪರಿಷತ್ ಚುನಾವಣೆಯಲ್ಲಿ ಸಿಎಂ ಸದಾನಂದ ಗೌಡರನ್ನ ಸೋಲಿಸಿ ಬಿಜೆಪಿಗೆ ಪಾಠ ಕಲಿಸಲು ಮುಂದಾಗಿದ್ದಾರೆ. ಆದ್ರೆ ಈ ಪ್ಲಾನ್ ಏನಾಗುತ್ತೋ ಕಾದ್ ನೋಡ್ಬೇಕು. ಅರವಿಂದ್ ಬಿರಾದಾರ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಪ್ರಬಲ ಲೋಕ್ಪಾಲ್ಗಾಗಿ ಅಣ್ಣಾ ಹಜಾರೆ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಧುಮುಕಿದ್ದಾರೆ. ನಾಳೆ ಒಂದು ದಿನ ಸಾಂಕೇತಿಕ ಉಪವಾಸ ನಡೆಸಲಿರುವ ಗಾಂಧಿವಾದಿ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಹೊರಟಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿರೋ ಅಣ್ಣಾ ಹಜಾರೆ ಈಗ ಮತ್ತೊಂದು ಸಮರಕ್ಕೆ ಸಜ್ಜಾಗಿದ್ದಾರೆ. ಪ್ರಬಲ ಜನಲೋಕಪಾಲ್ ಮಸೂದೆಗಾಗಿ ಆಗ್ರಹಿಸಿ ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಒಂದು ದಿನದ ಸಾಂಕೇತಿಕ ಉಪವಾಸ ಮಾಡಲಿದ್ದಾರೆ. ಚಳಿಗಾಲದ ಅಧಿವೇಶನದಲ್ಲಿ ಪ್ರಬಲ ಲೋಕಪಾಲ್ ಮಸೂದೆ ಜಾರಿಯಾಗಬೇಕೆಂಬುದು ಇದರ ಉದ್ದೇಶ. ಸರ್ಕಾರದ ಲೋಕಪಾಲ್ ಕರಡು ದುರ್ಬಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿರೋ ಅಣ್ಣಾ ನಾಳಿನ ಹೋರಾಟಕ್ಕೆ ಎಲ್ಲಾ ಪಕ್ಷಗಳ ಮುಖಂಡರಿಗೆ ಆಹ್ವಾನ ನೀಡಿದ್ದಾರೆ. ಇದರಲ್ಲಿ ಬಿಜೆಪಿ ಹಾಗೂ ಎಡಪಕ್ಷಗಳ ನಾಯಕರು ಭಾಗವಹಿಸುವ ಸಾಧ್ಯತೆ ಇದೆ. ಅಣ್ಣಾರ ಬೇಡಿಕೆಗಳು ಹೀಗಿವೆ. ಲೋಕಪಾಲ್ ವ್ಯಾಪ್ತಿಗೆ ಸಿ ಮತ್ತು ಡಿ ದರ್ಜೆ ನೌಕರರನ್ನ ಸೇರಿಸಬೇಕೆಂಬುದು ಅಣ್ಣಾರ ಮೊದಲ ಬೇಡಿಕೆ. ಸಿಬಿಐ ಸಂಸ್ಥೆ ಹಾಗೂ ಪ್ರಧಾನಿ ಕೂಡ ಲೋಕಪಾಲ್ ಅಡಿಯಲ್ಲಿ ಬರಬೇಕೆಂಬುದು ಅಣ್ಣಾ ಪಟ್ಟು ಹಿಡಿದಿದ್ದಾರೆ. ಆದರೆ ಅವರನ್ನ ಲೋಕಪಾಲ್ನಲ್ಲಿ ಸೇರಿಸಲು ಕೇಂದ್ರ ಸರ್ಕಾರ ಹಿಂದೇಟು ಹಾಕುತ್ತಿದೆ. ಹೀಗಾಗಿಯೇ ಸರ್ಕಾರದ ಕರಡು ಹಲ್ಲಿಲ್ಲದ ಕರಡು ಅಂತ ಅಣ್ಣಾ ಆರೋಪಿಸಿದ್ದಾರೆ. ಈ ಬಗ್ಗೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅಣ್ಣಾ ತಂಡದ ಸದಸ್ಯರು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಸಂಸದೀಯ ಸಮಿತಿಯಿಂದ ದೇಶದ ಜನತೆಗೆ ಅನ್ಯಾಯವಾಗಿದ್ದು ನಮ್ಮ ಬೇಡಿಕೆ ಈಡೇರಿಸಲೇಬೇಕು ಅಂತ ಅಣ್ಣಾ ಆಗ್ರಹಿಸಿದ್ದಾರೆ. जनता के भले के लिए, देश के भले के लिए आप सरकार चला रहे हैं या खुद के भले के लिए? सत्ता से पैसा और पैसा से सत्ता, बस इसके पीछे घूम रहे हैं और इसके कारण भ्रष्टाचार को मिटाने की इनकी मंशा नहीं है. तो इसलिए उनको लगता है कि हमारे आंदोलन से कुछ नहीं होगा, एक दिन दिखाई देगा. कुछ नहीं होगा या होगा, क्या होगा वो दिखाई देगा. ಚಳಿಗಾಲದ ಅಧಿವೇಶನದಲ್ಲಿ ಜನ ಲೋಕಪಾಲ್ ಜಾರಿಯಾಗದಿದ್ದರೆ ಡಿಸೆಂಬರ್ 27ರಿಂದ ರಾಮಲೀಲಾ ಮೈದಾನದಲ್ಲಿ ಉಪವಾಸ ಕೂರಲು ಅಣ್ಣಾ ಸಿದ್ಧತೆ ನಡೆಸಿದ್ದಾರೆ. ಇದಕ್ಕಾಗಿ ಈಗಾಗಲೇ ದೆಹಲಿ ಮಹಾನಗರ ಪಾಲಿಕೆಯಿಂದ 1 ವಾರದ ಅನುಮತಿ ಕೂಡ ಪಡೆಯಲಾಗಿದೆ. ಜೊತೆಗೆ ದೆಹಲಿ ಪೊಲೀಸರ ಅನುಮತಿಗಾಗಿ ಮನವಿ ಮಾಡಲಾಗಿದೆ. ಆದರೆ ಪೊಲೀಸರು ಸತ್ಯಾಗ್ರಹದಲ್ಲಿ ಯಾರ್ಯಾರು ಭಾಗವಹಿಸುತ್ತಾರೆ, ಎಷ್ಟು ಜನ ಪಾಲ್ಗೊಳ್ತಾರೆ, ವಿವಿಐಪಿಗಳ ಸಂಖ್ಯೆ ಎಷ್ಟು ಎಂಬುದರ ಬಗ್ಗೆ ಮಾಹಿತಿ ನೀಡುವಂತೆ ಅಣ್ಣಾ ತಂಡಕ್ಕೆ ಪತ್ರ ಬರೆದಿದ್ದಾರೆ. ಒಟ್ಟಿನಲ್ಲಿ ನಾಳೆ ಸಾಂಕೇತಿಕ ಉಪವಾಸ ನಡೆಸುತ್ತಿರೋ ಅಣ್ಣಾ ಕೇಂದ್ರಕ್ಕೆ ಮತ್ತೆ ಬಿಸಿ ಮುಟ್ಟಿಸಲು ಹೊರಟಿದ್ದಾರೆ. ನನ್ನ ಉಸಿರಿರೋವರೆಗೂ ಹೋರಾಟ ನಡೆಸ್ತೇನೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಮೂಲಕ ಮತ್ತೆ ದೊಡ್ಡ ಮಟ್ಟದ ಹೋರಾಟದ ಮುನ್ಸೂಚನೆ ನೀಡಿದ್ದಾರೆ. ಇದು ಕೇಂದ್ರ ಸರ್ಕಾರದ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ರಾಜಕಾರಣಿಗಳು ಸುಳ್ಳು ಹೇಳೋದು ಕಾಮನ್, ಹಾಗಂತ ನಾವು ಹೇಳ್ತಿಲ್ಲಪ್ಪ, ಅವರೇ ಒಪ್ಕೊಂಡಿದ್ದಾರೆ. ಹೌದು, ಮಾಜಿ ಸಚಿವ ಶ್ರೀರಾಮುಲು ಅವರ ಬಿಚ್ಚು ನುಡಿಯನ್ನ ಇವತ್ತಿನ ಎಂಥ ಮಾತಿನಲ್ಲಿ ಕೇಳ್ತಾ ಒಂದು ವಿರಾಮ ತಗೊಳ್ಳೋಣ. ಈ ರಾಜಕಾರಣಿ ಹಂಗ್ರಿ, ಏನ್ ಮಾಡಕ್ಕಾಗಲ್ಲ. ರಾಜಕಾರಣದಲ್ಲಿ ಎಲ್ಲರೂ ಕೂಡ ಯಾರು ಸತ್ಯವಂತರಲ್ಲ, ಅದರಲ್ಲಿ ನಾನು ಕೂಡ ಸತ್ಯವಂತ ಅಲ್ಲ. ರಾಜಕಾರಣದಲ್ಲಿ ಎಲ್ಲರೂ ಕೂಡ ಯಾರು ಸತ್ಯವಂತರಲ್ಲ, ಅದರಲ್ಲಿ ನಾನು ಕೂಡ ಸತ್ಯವಂತ ಅಲ್ಲ. ಈ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಇರಲ್ಲ, ಮಿತ್ರಗಳು ಇರಲ್ಲ. ಏನು ಇವತ್ತು ನಾನು ಓದೆ, ಅಲ್ಲಿ ಹೋದ ತಕ್ಷಣ ಎಲ್ಲರಿಗೆ ನನಗೇನು ಈಶ್ವರಪ್ಪರು ಕುಂತಿದ್ರು ಅವರಿಗೆ ಥ್ಯಾಂಕ್ಸ್ ಕೊಟ್ಟೆ, ಯಡಿಯೂರಪ್ಪರು ಕುಂತಿದ್ದರು ಯಡಿಯೂರಪ್ಪರಿಗೆ ಥ್ಯಾಂಕ್ಸ್ ಕೊಟ್ಟೆ, ಸಿದ್ದರಾಮಯ್ಯ ಕುಂತಿದ್ರು ಸಿದ್ದರಾಮಯ್ಯರಿಗೆ ಥ್ಯಾಂಕ್ಸ್ ಕೊಟ್ಟೆ, ಎಲ್ಲರಿಗೂ ಕೊಟ್ಟಿವಿ. ಇವತ್ತು ಏನಂದ್ರೆ ರಾಜಕೀಯದಲ್ಲಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ. ನಮ್ಮ ಮತದಾರರು ದೇವರುಗಳು ಹೊಡೆದಾಡ್ಕೊಂತಾರಾಗ್ಲಿ, ಅಲ್ಲಿ ಹೋದ್ರೆ ಎಲ್ಲರೂ ಕೂಡ ಒಂದಾಗ್ತಾರೆ ಸರ್. ನೀವು ಹೋಗಿ ಒಂದು ಸದನದಲ್ಲಿ ನೋಡ್ರಿ.